ಸರಿ ಸರ್, ಓಕೆ ಬಾಯ್. ಥ್ಯಾಂಕ್ ಯು. ಚೆಕ್ಔಟ್ ಮಾಡಿ ವರ್ಕಳ ಸೈಡ್ ಹೋಗ್ತಾಯಿದ್ದೀರಿ. ಟೈಮ್ ಈಗ 10:30 ಆಗಿದೆ. ಸೊ ರೀಚ್ ಆಗೋದಕ್ಕೆ 4 o'clock ತೋರಿಸ್ತಿದೆ. ಹೆಚ್ಚು ಕಮ್ಮಿ ಒಂದು 5 o'clock ಹಂಗೆ ರೀಚ್ ಆಗ್ತೀರಿ ಅನ್ಸುತ್ತೆ. ಸ್ಟೇ ಓನರ್ನ ಕೇಳಿದೆ, ಅವ್ರಿಗೂ ಅಷ್ಟೊಂದೇನು ಐಡಿಯಾ ಇರಲಿಲ್ಲ ರೂಟ್ ಬಗ್ಗೆ. ಸೊ ಈಗ ಮ್ಯಾಪಲ್ಲಿ ಹೆಂಗೆ ತೋರಿಸುತ್ತೆ ಹಂಗೆ ಹೋಗ್ತಾ ಇರೋದಷ್ಟೇ. ಸ್ಟೇ ಡೀಸೆಂಟಾಗಿತ್ತು. ಐ ಥಿಂಕ್ ಪೇ ಮಾಡಿದ್ದು ಪ್ರೈಸ್ಗೆ ವರ್ತ್ ಅನಿಸ್ತು. ಆ್ಯಕ್ಚುಲಿ ಅದು ಒಂದು ಕಾಟೇಜ್ ಪೂರ್ತಿ, ಅದರಲ್ಲಿ 2 ರೂಮ್ ಇದೆ, ಒಂದು ಬಾತ್ರೂಮು, ಇನ್ನೊಂದು ರೂಮ್ ಅವರು ಬೇರೆಯವ್ರಿಗೆ ಮೋಸ್ಟ್ಲಿ ಕೊಡ್ಬೋದಿತ್ತು. ಬಟ್ ಮೋಸ್ಟ್ಲಿ ನಾವು ಬಂದಾಗ ಯಾರು ಅದನ್ನ ಬುಕ್ ಮಾಡಿರಲಿಲ್ಲ ಅನ್ಸುತ್ತೆ, ಅದಕ್ಕೆ. ಸೊ 2 ರೂಮು ನಮಗೆ ಸಿಕ್ತು. ಹಂಗೆ ನೋಡಿದ್ರೆ ಬರ್ತೆ ಅನಿಸ್ತು. ಮೇಕ್ ಮೈ ಟ್ರಿಪ್ ಇದು ಹೋಟೆಲ್ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರು ಈ ಕಡೆ ಬಂದಾಗ ಇಂಟ್ರೆಸ್ಟ್ ಇದ್ದರೆ ಬುಕ್ ಮಾಡಿ. ಡಿಸೆಂಟ್ ಪ್ರಾಪರ್ಟಿ. ಒಂದು ಕಾಟೇಜಲ್ಲಿ ಒಂದು 4 ಮೆಂಬರ್ಸ್ ಸ್ಟೇ ಮಾಡ್ಬೋದು. ಹಾಟ್ ವಾಟರ್ ಇತ್ತು, ಬೆಡ್ಶೀಟು, ಪಿಲ್ಲೋಸು ಅವೆಲ್ಲ ಕ್ಲೀನಾಗೇ ಇತ್ತು, ನಾರ್ಮಲಾಗಿ ಎಲ್ಲ ಕಡೆ ಇದ್ದಂಗೆ. ಟಾಯ್ಲೆಟ್ರೀಸು, ಒಂದು ಸೋಪು, ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ರು. ಓಕೆ, ಡೀಸೆಂಟ್ ಸ್ಟೇ, ಬಜೆಟ್ ಸ್ಟೇ. ಈಗ ಅಲ್ಲಿ ಬುಕ್ ಮಾಡಿರೋದು ಸ್ವಲ್ಪ ಹೆಚ್ಚು ಕಮ್ಮಿ ಈ ಥರದ್ದೇ. ಸೊ ಶೇರ್ಡ್ ಅಪಾರ್ಟ್ಮೆಂಟ್ ಟೈಪು. ಅದು ಒಂದು ಕಾಟೇಜು. ಒಂದು ಅವ್ರು ಹಾಕಿರೋ ಡಿಸ್ಕ್ರಿಪ್ಷನ್ ಪ್ರಕಾರ ಮಲ್ಟಿಪಲ್ ರೂಮ್ಸ್ ಇರುತ್ತೆ, ಹಾಲ್ ಇರುತ್ತೆ, ಒಂದು ರೂಮು, ಅಟ್ಯಾಚ್ ಬಾತ್ರೂಮ್ ನಮ್ಮದು, ಆ ಥರ ಇರೋದು. ನೋಡಬೇಕು ಅಲ್ಲಿ ಹೋದ್ಮೇಲೆ. ಒಂದೇ ಪ್ರಾಬ್ಲಮ್ಮು, ಸೆಕೆ. ವೆದರ್ ಹೆಂಗಿರುತ್ತೋ ಗೊತ್ತಿಲ್ಲ. ಇಲ್ಲಿದ್ದಂಗೆ ಸ್ವಲ್ಪ ಲೈಟಾಗಿ ಮಳೆ ಬಿದ್ದು ಸಾಯಂಕಾಲ ಹೊತ್ತು ಕೂಲಾದರೆ ಚೆನ್ನಾಗಿರುತ್ತೆ. ಬೆಳಗ್ಗಿಂದ ಸಾಯಂಕಾಲವರೆಗೂ ಫುಲ್ಲು ಸೆಕೆ ಅಂದರೆ ಕಷ್ಟ. ಸಮ್ಮರಲ್ಲಿ ರೈಡ್ ಮಾಡಿರೋಂತಲೇ ನಾವು. ನಾನಾದ್ರೂ ಈ ಕಡೆ ಅಷ್ಟೊಂದು ಇರಲ್ಲ ಅಂದ್ಕೊಂಡೆ. ಇದು ಹೆಚ್ಚು ಕಮ್ಮಿ ಲೈಕ್ ವೆದರು ಸ್ವಲ್ಪ ಚೆನ್ನಾಗಿದೆ, ಬಟ್ ತೇವಾಂಶ ಇಲ್ಲ ಗಾಳಿಯಲ್ಲಿ. ಬ್ಯಾಟ್ರಿ ಗಾಡಿ ಹಿಡ್ಕೊಂಡು ಲಾಂಗ್ ರೈಡ್ ಬಂದಿದ್ದಾನೆ. ಏನು ಧೈರ್ಯದ ಮೇಲೆ ಬಂದಿದ್ದಾನೋ ಅದು. ಇಂಥ ಜಾಗದಲ್ಲಿ ಇಲ್ಲಿ ಪೆಟ್ರೋಲ್ ಬಂಕ್ ಸಿಗೋದೇ ಕಷ್ಟ. ಅಂಥ ಜಾಗದಲ್ಲಿ ಈ ಗಾಡಿ ಹಾಕೊಂಬಂದಿದ್ದಾನೆ. ರೀಜನ್ ವರ್ಕ್ ಆಗುತ್ತೆ, ಬಟ್ ಎಷ್ಟೊಂದು ರೀಜನ್ ಮೇಲೆ ಡಿಪೆಂಡ್ ಆಗೋಕ್ಕಾಗತ್ತೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಹೋಗ್ತಾ ದಾರಿಯಲ್ಲೆಲ್ಲಾದರೂ ಮಾಡ್ಕೊಂಡು ಹೋಗಬೇಕು. ರಾತ್ರಿ ಸ್ವಲ್ಪ ಪಾರ್ಸಲ್ ತೊಗೊಂಬಂದೆ ಅಂತ ಹೇಳಿದ್ನಲ್ಲ, ಲೈಟಾಗಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಏನಾದರೂ ಲೈಟಾಗಿ ಹಾಕ್ಕೊಂಡ್ರೆ ಏನು ಸಂಜೆವರೆಗೂ ಏನೂ ಬೇಕಾಗಿಲ್ಲ. ನೈಟ್ ಹೋಗಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಡಿನ್ನರ್ಗೆ ಹೋಗಿ ಆಮೇಲೆ ಬೇರೆ ಏನಾದರೂ ಕೆಲಸ ನೋಡಬೇಕು. ನೈಟು RCB ಮ್ಯಾಚ್ ಬೇರೆ ಇದೆ. ಗ್ಯಾಪಲ್ಲಿ ಅದು ನೋಡಬೇಕು. ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ.
ಎಲ್ಲಿ ಜಾಗ ಸಿಕ್ಕಿದ್ರೆ ಎಲ್ಲಾಗತ್ತೆ ಅಲ್ಲೆಲ್ಲ ಹಾಕ್ಕೊಂಬಿಟ್ಟಿದ್ದಾರೆ. ಸೊ 220 ಕಿಲೋಮೀಟರ್ಸು, ಅಪ್ರಾಕ್ಸಿಮೇಟಾಗಿ 6 ಅವರ್ಸು, ಆವ್ರೇಜ್ ಸ್ಪೀಡು 40 ಇದೆ ಸದ್ಯಕ್ಕೆ. ಸೊ ಮೋಸ್ಟ್ಲಿ ಎಲ್ಲ ರೋಡು ಹಿಂಗೆ ಇರುತ್ತೆ ಅನ್ಸೋದು, ಸಿಂಗಲ್ ಲೈನು ಸ್ಟೇಟ್ ಹೈವೇಸು ಆ ಥರನೇ. ನೋಡೋಣ ಹೊಸ ರೂಟ್ ಹೆಂಗಿದೆಯೋ, ಮೋಸ್ಟ್ಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಓಡಿಸೋದಕ್ಕೆ, ಬಟ್ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು. ಸನ್ಸೆಟ್ ಅಷ್ಟೊತ್ತಿಗೆ ಏನಾದರೂ ಅಲ್ಲಿದ್ದರೆ ಬೀಚಲ್ಲಿ ಆರಾಮಾಗಿ ಸನ್ಸೆಟ್ ಎಂಜಾಯ್ ಮಾಡ್ಬೋದು. ಡೈರೆಕ್ಟಾಗಿ ಹಂಗೆ ಹೋಗ್ಬಿಟ್ಟು ರೂಮಲ್ಲಿ ಲಗೇಜ್ ಎಲ್ಲ ಬಿಸಾಕ್ಬಿಟ್ಟು ಡೈರೆಕ್ಟ್ ಬೀಚ್ಗೆ ಹೋಗಿ ಸನ್ಸೆಟ್ ಎಂಜಾಯ್ ಮಾಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ರೂಮಿಗೆ ಬಂದು RCB ಮ್ಯಾಚ್ ನೋಡ್ಕೊಂಡು ದಬ್ಬಾಕೊಂಡು ಬೆಳಗ್ಗೆ ಎದ್ದು ವರ್ಕಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ಮುಂದೆ ಎಲ್ಲಾದರೂ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಸಿಕ್ಕಿದಾಗ, ಇಲ್ಲಾಂದರೆ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ದಾಗ ಸಿಗ್ತೀನಿ ನಾನು ಮತ್ತೆ.
ಹ್ಞೂ ಹ್ಞೂ ಗಾಡಿ ಹಂಗೆ ಹಿಂಗೆ ತಿರುಗಿಸಿದಾಗ ಲೈಟಾಗಿ ಲೂಸ್ ಆಗೋಯ್ತು ಹಿಂದೆಗಡೆ. ಅದಕ್ಕೆ ಸ್ವಲ್ಪ ಇನ್ನು ಟೈಟಾಗಿ ಕಟ್ಬಿಟ್ಟು ಓಡ್ತಾ ಇದ್ದೀರಿ. ಅವಾಗಿಂದ ಹೋಗ್ತಾನೆ ಇದ್ದೀರಿ ಬರೀ 10 ಕಿಲೋಮೀಟ್ರ್ ಬಂದಿದ್ದೀರಿ. ಈ ಘಾಟ್ ಸೆಕ್ಷನ್ ಓಡಿಸಿದ್ರೆ ಇದೊಂದು ತಲೆನೋವು, ದಾರಿ ಬೇಗ ಸಾಗೋದೇ ಇಲ್ಲ. ಏನೋ ಮಾಡೋಕ್ಕಾಗಲ್ಲ, ಮತ್ತೆ ಹೋಗ್ತಾ ಇರಬೇಕು ಅಷ್ಟೆ. ಸೊ ಈಗ ಲಗೇಜ್ ಸ್ವಲ್ಪ ನೀಟಾಗಿ ಕಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೂ 211 ಕಿಲೋಮೀಟ್ರ್ ಇದೆ. 211 ಕಿಲೋಮೀಟ್ರು, 4.25 ಅವರ್. ಸರಿ, 4.25 ಅವರ್ ಅಲ್ಲ, 5 ಅವರೇ ತೋರಿಸ್ತಿದೆ ಇನ್ನು. ಅವರಿಗೆ 2 ನಿಮಿಷ ಕಮ್ಮಿ. ಬೆಟ್ಟದ ಮತ್ತೆ ಕೊರತೆನೋ ಮಾಡ್ತಾಯಿದ್ದಾರೆ. ಕೆಳಗಿಂದ ಮೇಲೆವರೆಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂದು ಗೊತ್ತಿಲ್ಲ. ಪೈಪ್ ಏನಾದರೂ ಕನೆಕ್ಷನ್ ಇರಬೇಕು ಮೋಸ್ಟ್ಲಿ ವಾಟ್ರದ್ದು. ಯಾವ ಊರಲ್ಲಿ ಹೋಗ್ತಾ ಇದ್ದೀರೋ ಗೊತ್ತಿಲ್ಲ. ಇಡುಕ್ಕಿ ದಾಟಿ ಸ್ವಲ್ಪ ಮುಂದೆ ಬಂದಂಗೆ ನೆನಪು, ಅಲ್ಲಿ ಇಡುಕ್ಕಿ ಬೋರ್ಡೆ ಲಾಸ್ಟ್ ನಾನು ನೋಡಿದ್ದು. ಅದಾದಮೇಲೆ ಯಾವುದೋ ಹೆಸರಿತ್ತು, ನನಗೆ ಅಷ್ಟೊಂದು ನೆನಪಿಲ್ಲ ಅವೆಲ್ಲ. ತಮಾಷೆ ಏನಂದರೆ ಇಲ್ಲಿ ಎಲ್ಲ ಅಂಗಡಿಗಳು ಬಾಗಿಲಾಕೊಂಡು ಕೂತಿದ್ದಾರೆ, ಏನಕ್ಕೂ ಗೊತ್ತಿಲ್ಲ. ಯಾವ ಊರಿಗೆ ಹೋದರೂ ಎಲ್ಲ ಅಂಗಡಿ ಬಾಗಿಲಾಕಿದೆ. ಇವತ್ತೇನಾದರೂ ಸ್ಟ್ರೈಕ್ ಏನಾದರೂ ಇದೆಯಾ ಅಂತ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಸ್ಪಾಟಿಗೆ ಹುಡುಕ್ತಾ ಇದ್ರಿ. ಎಲ್ಲೋ ಬ್ರೇಕ್ಫಾಸ್ಟ್ ಮಾಡೋ ಅಂತ ಹೋಟೆಲ್ ಆ್ಯಕ್ಚುಲಿ ಯಾವುದೂ ತೆಗ್ದಿಲ್ಲ. ಹೋಟೆಲ್ ಮಾತ್ರ ತೆಗ್ದಿಲ್ಲ ಅಂದ್ಕೋಣ ಅಂದರೆ
ನಾರ್ಮಲ್ ಚಿಕ್ಕ ಚಿಕ್ಕ ಅಂಗಡಿಗಳು ಕೂಡ ಯಾವುದೂ ತೆಗ್ದಿಲ್ಲ, ಏನು ರೀಸನ್ನು ಗೊತ್ತಿಲ್ಲ. ಹೋಗ್ಲಿ ಟೈಮ್ ಏನಾದರೂ ಬೇಗ ಆಗಿದೆ ಅಂದರೆ ಅದು ಇಲ್ಲ. ಆಲ್ಮೋಸ್ಟ್ 11:45 ಆಗ್ತಾ ಬರ್ತಿದೆ. ಸೂಪರ್ ಆಗಿದೆ ರೋಡ್. ಕೊನೆಗೂ ಯಾವುದೋ ಒಂದು ಹೋಟ್ಲ್ ಸಿಕ್ತಿಲ್ಲಿ. ಯಾವುದೋ ಊರ ಹೆಸರು ಕಂಬ ಕಕ್ಕಣಮ್ಮಂತೆ, ಏನು ಹೆಸರೇನು. ಸೊ ಆ ಹೋಟ್ಲಲ್ಲಿ ಪರೋಟ ಮೀಲ್ಸು ಅಷ್ಟು ಮಾತ್ರ ಅವೈಲೇಬಲ್ ಇತ್ತು. ಅದಕ್ಕೆ
ಎರಡು ಪ್ಲೇಟ್ ಪರೋಟ 2 ಆಮ್ಲೆಟ್ ಇಟ್ಕೊಂಡು ಹೊರಡ್ತಾ ಇದ್ದೀರಿ. ಪರೋಟಾಗೆ ಯಾವುದೋ ಒಂದು ವೆಜಿಟೇಬಲ್ ಸಾಂಬಾರು ಯಾವುದೋ ಮಾಡಿದರು, ಡಿಸೆಂಟಾಗಿ ಇತ್ತು, ಸ್ವಲ್ಪ ಲೈಟಾಗಿ ಇತ್ತು, ಮಸಾಲ ಏನೂ ಜಾಸ್ತಿ ಇರಲಿಲ್ಲ, ಬ್ರೇಕ್ಫಾಸ್ಟ್ ಕರೆಕ್ಟಾಗಿತ್ತು. ಸೊ ಇಲ್ಲಿಂದ ಇನ್ನೂ 185 ಕಿಲೋಮೀಟರ್ಸ್ ತೋರಿಸ್ತಿದೆ. 4 ಅವರ್ 4.25 ಅವರ್. ಒಂದು ಮುಕ್ಕಾಲು ಅವರಿಂದ ಬರೀ 35 ಕಿಲೋಮೀಟ್ರ್ ಬಂದಿದ್ರೆ ಅಷ್ಟೇ. ಈ ರೋಡ್ ಯಾವಾಗ ಎಂಡಾಗುತ್ತೋ, ಯಾವಾಗ ಬೇಗ ಹೋಗ್ತಿರೋ ಗೊತ್ತಿಲ್ಲ. ಬಿಸಿಲು ಬೇರೆ ತಲೆ ಮೇಲೆ ಬಂದ್ಬಿಟ್ಟಿದೆ, ಫುಲ್ಲು ಹೆವಿ ಆಗ್ಬಿಟ್ಟಿದೆ, ಶೆಕೆ. ಯಾವುದೋ ಲೆಫ್ಟ್ ತಗೊಂಡ್ರೆ ಮಧುರೈ ಅಲಪಿ ರೋಡ್ ಕನೆಕ್ಟ್ ಆಗುತ್ತೆ, ಅಲಪುಜಾ ರೋಡು, ನ್ಯಾಷನಲ್ ಹೈವೇ. ಮೋಸ್ಟ್ಲಿ ಆ ರೋಡ್ ಏನಾದರೂ ಸ್ವಲ್ಪ ನಾರ್ಮಲ್ ಹೈವೇ ಥರ ಸ್ಟ್ರೆಚ್ ಇರುತ್ತೆ, ನೋಡಬೇಕು. ಅದು ಹಿಂಗೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಹೋಗ್ತಾ ಇರಬೇಕು ಅಲ್ಲಲ್ಲಿ ಬ್ರೇಕ್ ತೊಗೊಂಡು. ಬರೀ ಬೆಟ್ಟ ಹತ್ತೋದು, ಬೆಟ್ಟ ಇಳಿಯೋದು, ಬೆಟ್ಟ ಹತ್ತೋದು, ಬೆಟ್ಟ ಇಳಿಯೋದು. ಆವಾಗಲಿಂದ ಒಂದು ಪೆಟ್ರೋಲ್ ಬಂಕ್ ಕಾಣಲಿಲ್ಲ. ನಾನೇನೆ ಈವ್ನಿಂಗು ಹೋದಾಗ ಆಲ್ಮೋಸ್ಟ್ ಫುಲ್ ಮಾಡಿಸ್ದೆ, ಆದ್ರೂ ಪೆಟ್ರೋಲು ಚೆನ್ನಾಗೇ ಕೊಡ್ತಿದೆ. 3/4 ಟ್ಯಾಂಕ್ ಇದೆ, ಎಲ್ಲಿ ಕೈ ಕೊಡುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಿ ಅಂದರೆ ಪೆಟ್ರೋಲ್ ಬಂಕ್ ಸಿಕ್ಕರೆ ನೆಕ್ಸ್ಟ್ ಯಾವ ಪೆಟ್ರೋಲ್ ಬಂಕ್ ಸಿಕ್ಕರೂ ಫುಲ್ ಟ್ಯಾಂಕ್ ಹಾಕ್ಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸುಮ್ಮನೆ ರಿಸ್ಕ್ ತಗೊಳೋದು ಬೇಡ. ಇಲ್ಲಿ ನೋಡಿದ್ರೆ ಅಂಗಡಿಗಳೇ ಇಲ್ಲ ಸರಿಯಾಗಿ, ಪೆಟ್ರೋಲ್ ಬಂಕ್ ಎಲ್ಲ ಹೋಗ್ಲಿ ಹುಡುಕಿ ನಾನು. ಇವತ್ತು ಗುಡ್ ಫ್ರೈಡೇ ಇರೋದ್ರಿಂದ ಮೋಸ್ಟ್ಲಿ ಏನಾದರೂ ಅಂಗಡಿಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಎಷ್ಟೊಂದು ಜಾಗದಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸ್ತು, ಬಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸುಮ್ಮನೆ ಯಾಕೆ ರಿಸ್ಕ್ ತಗೊಳೋದು ಅಂದ್ಬಿಟ್ಟು ಇಲ್ಲೊಂದು ನಯರ ಇತ್ತು, ಓಪನ್ ಇತ್ತು, ಹಾಕ್ಸ್ಬಿಟ್ಟೆ, ಫುಲ್ ಮಾಡಿಸಿದ್ದೀನಿ. ವರ್ಕಲ ಎಲ್ಲ ಇಲ್ಲಿಂದ ವರ್ಕಲ ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಅಲ್ಲಿಂದ ಅಳಪಿಗೆ ಹೋಗುವಷ್ಟು ಪೆಟ್ರೋಲ್ ಆಗಬೇಕು. ನೋಡೋಣ, ಕ್ಯಾಪಲ್ಲಿ ಏನಾರು ಸಿಕ್ಕರೆ ಅಲ್ಲೆಲ್ಲ ಹಾಕ್ಸ್ಕೊಬೇಕು. ಇಲ್ಲಿ ಪೆಟ್ರೋಲ್ ಸ್ವಲ್ಪ ರೇಟ್ ಜಾಸ್ತಿ, 107 ಪಾಯಿಂಟ್ ಸಮಥಿಂಗ್ ಏನೋ ಇದೆ. ಈಗ ಟೈಮ್ ಆಗ್ತಿದೆ 1:20, ಇನ್ನು 152 ಕಿಲೋಮೀಟರ್ಸ್ ಹೋಗಬೇಕು, 3.5 hours. ಸೊ ಘಾಟ್ ಸೆಕ್ಷನ್ ಎಲ್ಲ ಆದಮೇಲೆ ನಾನು ಹೇಳ್ದಂಗೆ ಮಧುರೈ ಟು ಅಲಪಿ ಹೈವೇ ಹೊಂದಿದೆ. ಸೊ ಆ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಯಿತು. ಆ ನ್ಯಾಷನಲ್ ಹೈವೇ ಥರನೇ ಇಲ್ಲ, ನಾರ್ಮಲ್ ಸ್ಟೇಟ್ ಹೈವೇ ಥರ ಇದೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಸ್ವಲ್ಪ ಸಿಟೀಸ್ ಎಲ್ಲ ಸಿಟಿ ಥರ ಸಿಕ್ತು. ಸಿಟಿ ದಾಟಿದ್ಮೇಲೆ ಈಗ ಸದ್ಯಕ್ಕೆ ಈ ಹೈವೇಲಿ ಹೋಗ್ತಾ ಇದ್ದೀರಿ. ಇದೊಂದು ಸ್ವಲ್ಪ ಪರವಾಗಿಲ್ಲ, ಆ ರೋಡು ದೊಡ್ಡದಾಗಿದೆ, ಆರಾಮಾಗಿ ಹೋಗ್ಬೋದು. ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟಾಗಿ ಮಾಡೋದ್ರಿಂದ ಈ ಸದ್ಯಕ್ಕೆ ಲಂಚ್ ಪ್ಲ್ಯಾನ್ ಎಲ್ಲ ಏನಿಲ್ಲ. ಸೊ ಅರೈವಲ್ ಟೈಮು 4:40 ತೋರಿಸ್ತಿದೆ. ಅರೌಂಡ್ 5 o'clock ಒಳಗಡೆ ಅಲ್ಲಿ ಇರ್ತೀರಿ ಅನಿಸುತ್ತೆ. ಸೊ ಅಲ್ಲಿ ರೀಚ್ ಆದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಒಟ್ಟಿಗೆ ಲಂಚು ಡಿನ್ನರು ಮಾಡಬೇಕು. ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ ಸದ್ಯಕ್ಕೆ, ನೋಡಬೇಕು. ಬಿಸಿಲು ಕಡಿಮೆ ಅಂದರೆ ಸ್ವಲ್ಪ ತಣ್ಣ ಗಾಳಿ ಬರ್ತಾಯಿದೆ. ಆವಾಗಲೇ ಅದು ಇರಲಿಲ್ಲ. ಈ ಬಿಸಿಲು ಸ್ವಲ್ಪ ಹಾಗೆ ಇದೆ, ಬಟ್ ಗಾಳಿ ತಣ್ಣಗೆ ಬರ್ತಾಯಿದೆ. ಆ ಬೆಟ್ಟದ ಮೇಲೆ ಇದ್ದಾಗ ರೋಡು ಸ್ವಲ್ಪ ಹಂಗೆ ಲೈಕ್ ಘಾಟ್ ಸೆಕ್ಷನ್ ಅವೆಲ್ಲ ಜಾಸ್ತಿ ಇತ್ತು. ಲೈಕ್
ವ್ಯೂಸ್ ಎಲ್ಲ ಸಖತ್ತಾಗಿತ್ತು. ಇಲ್ಲಿ ಈ ಹೈವೇಗೆ ಬಂದಾಗಿಂದ ವ್ಯೂಸ್ ಏನು ಅಷ್ಟೊಂದಿಲ್ಲ, ಜಾಸ್ತಿ ಅಂದರೆ ಮರಗಳಿದೆ ಅಷ್ಟೇ, ಬೆಟ್ಟ ಗಿಟ್ಟ ಎಲ್ಲ ಅಷ್ಟೊಂದು ಕಾಣ್ತಾ ಇಲ್ಲ. ಇಲ್ಲಿ ಗುಡ್ ಫ್ರೈಡೇ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾವ ಅಗ್ನಿನೂ ತೆಗ್ದಿಲ್ಲ, ಪೆಟ್ರೋಲ್ ಬಂಕ್ ಸಮೇತ ಮುಚ್ಚಿಬಿಟ್ಟಿದ್ದಾನೆ. ಅದರಲ್ಲಿ ಯಾವುದೋ 24 hours ಓಪನ್ ಅಂತ ಹಾಕಿದ್ದಾನೆ, ಅದನ್ನೇ ಮುಚ್ಚಿಬಿಟ್ಟಿದ್ದಾನೆ. ಇನ್ನೊಂದು ಓಪನ್ ಇದೆ ಪೆಟ್ರೋಲ್ ಬಂಕ್. ಸರಿ, ಅದ್ರಲ್ಲಿ ತಗೋದಾಗ ಸಿಗ್ತೀನಿ ನಿಮಗೆ. ಓಕೆ, ಒಂದು ಶಾರ್ಟ್ ಬ್ರೇಕ್ ತಗೊಂಡು ಹೋಗ್ತಾ ಇದ್ದೀರಿ. ಇನ್ನೂ 97 kilometers ಇದೆ, 2 hours ತೋರಿಸ್ತಿದೆ. ಹೆವಿ ಶೆಕೆ ಹೋಗ್ತಿದೆ. ಫುಲ್ ಡಿಹೈಡ್ರೇಟ್ ಆಗ್ಬಿಟ್ಟಿದೆ ಬಾಡಿ. ತೊಗೊಂಡಿದ್ದು ಒಂದು ವಾಟರ್ ಬಾಟ್ಲು 1 hourಲ್ಲೇ ಖಾಲಿ ಆಗೋಯ್ತು. ಎಲ್ಲರೂ ಒಂದು ವಾಟರ್ ಬಾಟ್ಲ್ ತೊಗೊಬೇಕು. ಕೇರಳ ಪೂರ್ತಿ ಪೆಟ್ರೋಲ್ ಬಂಕ್ದು ಪ್ರಾಬ್ಲಮ್ ಇದೆ ಅನಿಸುತ್ತೆ. ಈ ಕಡೆಯಿಂದ ಯಾರೋ ಒಬ್ಬರು ಬಂದು ಮುಂದೆ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಓಪನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಹತ್ರ. ನಾವೇ ಹುಡ್ಕಾಡ್ಕೊಂಡು ಹೋಗ್ಬಿಟ್ಟು ಯಾರೋ ಓಪನ್ ಇರೋದೆಲ್ಲ ಹಾಕ್ಸ್ಕೊಂಡ್ಬಂದ್ವಿ. ಗೊತ್ತಿಲ್ಲ ಅಂತ ಹೇಳ್ತಾರೆ. ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡೋ ಹಂಗೆ ಅಷ್ಟೊಂದು ದೊಡ್ಡದು ಏನಾಗಿತ್ತು, ಅಷ್ಟೊಂದು ದೊಡ್ಡದು ಗುಡ್ ಫ್ರೈಡೇ. ಇಲ್ಲ ಬೇರೆ ಏನಾದರೂ ಸ್ಟ್ರೈಕ್ ಏನಾದರೂ ಇದೆಯಾ ಇಲ್ಲ ನನಗೆ. ಸುಮ್ಮನೆ ಹೋಗ್ತಾ ಇದ್ದೀನಿ. ಅಲ್ಲೂ ವರ್ಗಾಲದಲ್ಲಿ ಕ್ಲೋಸ್ ಇದಾಗ್ಬಿಟ್ಟಿದೆಯೇನೋ ನಾರ್ತ್ ಎಲ್ಲ ಗೊತ್ತಿಲ್ಲ. ಹೋದ್ಮೇಲೆ ಗೊತ್ತಾಗುತ್ತೆ. ಅಕಸ್ಮಾತ್ ಯಾರು ಕ್ಲೋಸ್ ಆಗಿದೆ ಸುಮ್ಮನೆ ಬೀಚ್ ಸುತ್ತಾಡ್ಕೊಂಡು ಬರಬೇಕು. ಎರಡು ಕಾಲು ಟೈಮು, ಸಾರಿ 2:50, 2 hours 13 ನಿಮಿಷ ತೋರಿಸ್ತಿದೆ ಡೆಸ್ಟಿನೇಷನ್ಗೆ. 96 kilometers. ರೋಡ್ಸ್ ಮಾತ್ರ ಸಾಕಾಗಿತ್ತು. ಫಿಶ್ರಿ ಹೈವೇಸು 50 kilometers ಆಲ್ಮೋಸ್ಟ್ 1 hourರಲ್ಲಿ ಬಂದಿದ್ದೀರಿ. ಲಾಸ್ಟ್ 50 kilometers. ಅದಕ್ಕೆ ಮುಂಚೆ ಇದ್ದಿದ್ದು 50 kilometers, 50-60 kilometers 2-2.5 hours ತೊಗೊಂಡಿದೆ. ಅಷ್ಟು ಟೈಮ್ ಡಿಫ್ರೆನ್ಸ್ ಇತ್ತು ಫಸ್ಟ್ ಸ್ಟ್ರೆಚ್ಗೂ ಸೆಕೆಂಡ್ ಸ್ಟ್ರೆಚ್ಗೂ. ಈಗ ನೋಡೋಣ, ಈಗ ಲಾಸ್ಟ್ ಸ್ಟ್ರೆಚ್ ಇದು 95 kilometers ಇದೆ. ಒಂದೇ ಸರಿ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ ಏನಾಗುತ್ತೋ. ಈ ಬಿಸಿಲು ಕಾಟ ಇರಲಿಲ್ಲ ಅಂದರೆ ಇನ್ನೂ ಬ್ರೇಕ್ಸ್ ಕಮ್ಮಿ ಮಾಡ್ಬಿಟ್ಟು ಆರಾಮ ಹೋಗ್ಬೋದಿತ್ತು. ಬಿಸಿಲು ಕಾಟ ಬೇರೆ.
ರೈಟಾ? ಇಟ್ಲೇ ತಾನೆ? ಓಕೆ, ಬಂದ್ರಿ, ಫ್ರೆಶ್ ಅಪ್ ಆದರೆ ಅಷ್ಟೊಂದೇನು ಟಯರ್ಡ್ ಆಗಿರಲಿಲ್ಲ. ಅಷ್ಟೊಂದೇನು ಟಯರ್ಡ್ ಆಗಿರಲಿಲ್ಲ. ಸೊ ಹಂಗೆ ಲೈಟಾಗಿ ಊಟ ಮಾಡಿಕೊಂಡು ಸನ್ಸೆಟ್ ನೋಡೋಣ ಅಂತ ನಾರ್ತ್ ಕ್ಲಿಫ್ ಕಡೆ ಹೋಗ್ತಾಯಿದ್ದಾರೆ. ಸೊ ನಾರ್ತ್ ಕ್ಲಿಫಲ್ಲಿ ಒಂದು ಫೇಮಸ್ ರೆಸ್ಟೋರೆಂಟ್ ಇದೆ, ಗಾಡ್ಸ್ ಒನ್ ಕಿಚನ್ ಅಂತ. ಕೇರಳ ಕುಸಿನ್ ಚೆನ್ನಾಗಿರುತ್ತೆ ಅಂತಲ್ಲಿ. ಸೊ ಅಲ್ಲಿ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಸದ್ಯಕ್ಕೆ. ಟೈಮ್ ಈಗ 5:30. ಸೊ ಇಲ್ಲಿ ಹೋಗಿ ಹೆಲಿಪ್ಯಾಡ್ ಒಂದಿದೆ ಇಲ್ಲಿ. ಸೊ ಹೆಲಿಪ್ಯಾಡ್ ಹತ್ರ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಾರ್ತ್ ಕ್ಲಿಫ್ ಪೂರ್ತಿ ನಡ್ಕೊಂಡು ಹೋಗಬೇಕು. ನಾರ್ತ್ ಕ್ಲಿಫ್ ಪೂರ್ತಿ ಕೆಫೇಸೇ ಇದೆಯಂತೆ. ಸೊ ಅಲ್ಲಿ ಹೆಲಿಪ್ಯಾಡ್ ಹತ್ರ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ಸನ್ಸೆಟ್ ಆಗೋವರೆಗೂ ಆಮೇಲೆ ನಾರ್ತ್ ಕ್ಲಿಫ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಕರೆಕ್ಟಾಗಿ ಶಾರ್ಪ್ 7:15ಗೆ ಬಂದು ರೂಮಲ್ಲಿ RCB ಮ್ಯಾಚ್ ನೋಡಬೇಕು. ಸೊ ಇದು ಇವತ್ತಿನ ಪ್ಲ್ಯಾನ್. ಹಾಂ, ಮುಂದೆ ಇರೋದು TT. ನಾನು ಮಿನಿ ಬಸ್ ಅಂದ್ಕೊಂಡೆ. TTನ ಮಿನಿ ಬಸ್ ಥರ ಆಲ್ಟ್ರೇಷನ್ ಮಾಡಿಸಿದ್ದಾನೆ. ಇದೆಲ್ಲ ಕ್ಲಿಫಿಂದ ಬರ್ತಿರೋ ಗಾಡಿಗಳೇ ಅನಿಸುತ್ತೆ. ಫುಲ್ ಜನ ಇದ್ದಂಗಿದ್ದಾರೆ. ಪಾರ್ಕಿಂಗ್
ಫುಲ್ ಅಂತ ಹಾಕಿದ್ದಾರೆ, ಎಲ್ಲೋಗೋದು ಗೊತ್ತಿಲ್ಲ ಈಗ. ఎట్లా స్ట్రైటా? ಓಕೆ, ನಾರ್ತ್ ಕ್ಲಿಫ್. ಓಕೆ, ನಾರ್ತ್ ಕ್ಲಿಫ್ ಒಂದು ರೌಂಡ್ ಹಾಕ್ಕೊಂಡು ಡಿನ್ನರ್ ಮಾಡಿ ರೂಮ್ಗೆ ಹೋಗ್ತಾಯಿದ್ದಾರೆ. ಸೊ ಈಗ ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡು ನಾಳೆ ಬೇರೆ ಎಲ್ಲರೂ ಸುತ್ತಕ್ಕೆ ಹೋಗಬೇಕು. ನಾಳೆ ಸದ್ಯಕ್ಕೆ ಇನ್ನೂ ಕರೆಕ್ಟಾಗಿ ಏನೂ ಪ್ಲ್ಯಾನ್ ಮಾಡಿಲ್ಲ, ನೋಡಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ಥರ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.